ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಕೇರಳ ಲಾಟರಿ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ ಅಲ್ವಾ? ಕೇವಲ 50 ರೂಪಾಯಿಗೆ ಕೋಟ್ಯಾಂತರ ರೂಪಾಯಿ ಗೆಲ್ಲೋ ಕನಸು ಕಾಣೋ ಪ್ರತಿಯೊಬ್ಬರ ಕೈಯಲ್ಲೂ ಈ ಟಿಕೆಟ್ ಇರುತ್ತೆ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಈ ಲಕ್ಷಾಂತರ ಟಿಕೆಟ್ಗಳು ಎಲ್ಲಿ ಪ್ರಿಂಟ್ ಆಗುತ್ತವೆ? ಇವುಗಳ ಮೇಲೆ ಇರೋ ಆ ಬಾರ್ಕೋಡ್ ಮತ್ತು ನಂಬರ್ಗಳ ಹಿಂದಿರೋ ಸೀಕ್ರೆಟ್ ಏನು? ಇವತ್ತಿನ ವಿಡಿಯೋದಲ್ಲಿ ನಾವು ಕೇರಳ ಲಾಟರಿಯ ಪ್ರಿಂಟಿಂಗ್ ರಹಸ್ಯಗಳನ್ನು ಡೀಟೇಲ್ ಆಗಿ ತಿಳಿಯೋಣ. ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಅದಕ್ಕಿಂತ ಮೊದಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಕೇರಳ ಸರಕಾರದ ಈ ಅದೃಷ್ಟದ ಟಿಕೆಟ್ಗಳನ್ನು ಯಾವುದೇ ಸಾಮಾನ್ಯ ಪ್ರೆಸ್ನಲ್ಲಿ ಪ್ರಿಂಟ್ ಮಾಡಲ್ಲ. ಇದಕ್ಕಾಗಿಯೇ ಒಂದು ವಿಶೇಷ ಸಂಸ್ಥೆ ಇದೆ. ಅದೇ CAPT, ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಪ್ರಿಂಟಿಂಗ್ ಆ್ಯಂಡ್ ಟ್ರೈನಿಂಗ್. 2008ರಿಂದಲೂ ಈ ಸಂಸ್ಥೆ ಅತ್ಯಂತ ಸುರಕ್ಷಿತವಾಗಿ ಲಾಟರಿ ಟಿಕೆಟ್ಗಳನ್ನು ಪ್ರಿಂಟ್ ಮಾಡುತ್ತಾ ಬಂದಿದೆ. ಇದು ಕೇರಳ ಸರ್ಕಾರದ ಲಾಟರಿ ಇಲಾಖೆಯ ನೇರ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತೆ. ಈ ಟಿಕೆಟ್ಗಳನ್ನು ತಯಾರಿಸುವುದು ಅಷ್ಟು ಸುಲಭವಲ್ಲ. ಇಲ್ಲಿ 2 ಹಂತದ ಪ್ರೊಸೀಜರ್ ಬಳಸುತ್ತಾರೆ. ಒಂದನೇ 4 ಕಲರ್ ಆಫ್ಸೆಟ್ ಪ್ರೆಸ್. ಟಿಕೆಟ್ ಮೇಲೆ ಇರುವ ಸುಂದರವಾದ ವಿನ್ಯಾಸ ಮತ್ತು ಬಣ್ಣಗಳನ್ನು ಈ ಮೆಷಿನ್ ಮೂಲಕ ಮುದ್ರಿಸಲಾಗುತ್ತದೆ. ಎರಡನೇ ಹೈ ಸ್ಪೀಡ್ ವೇರಿಯೇಬಲ್ ಡೇಟಾ ಪ್ರಿಂಟಿಂಗ್. ಇದು ಅತಿ ಮುಖ್ಯವಾದ ಹಂತ. ಪ್ರತಿಯೊಂದು ಟಿಕೆಟ್ಗೂ ಬೇರೆ ಬೇರೆ ನಂಬರ್ ಮತ್ತು ಯಾರಿಗೂ ನಕಲು ಮಾಡಲು ಸಾಧ್ಯವಾಗದ ಬಾರ್ಕೋಡನ್ನು ಈ ಮೆಷಿನ್ ಮುದ್ರಿಸುತ್ತದೆ. ಪ್ರಿಂಟ್ ಆದ ಮೇಲೆ ಈ ಟಿಕೆಟ್ಗಳು ನೇರವಾಗಿ ಮಾರುಕಟ್ಟೆಗೆ ಬರಲ್ಲ. ಇಲ್ಲಿ ನಡೆಯುವುದೇ ಅಸಲಿ ಆಟ. ಡಬಲ್ ಮ್ಯಾನ್ಯುವಲ್ ವೆರಿಫಿಕೇಶನ್. ಪ್ರಿಂಟ್ ಆದ ಪ್ರತಿಯೊಂದು ಟಿಕೆಟನ್ನು ದಿನಕ್ಕೆ ಸುಮಾರು 100ಕ್ಕೂ ಹೆಚ್ಚು ಕೆಲಸಗಾರರು ಕೈಯಾರೆ ಅಂದರೆ ಮ್ಯಾನ್ಯುವಲಿ 2 ಬಾರಿ ಚೆಕ್ ಮಾಡುತ್ತಾರೆ. ಯಾವುದೇ ಸಣ್ಣ ತಪ್ಪಿದ್ದರೂ ಆ ಟಿಕೆಟನ್ನು ಕ್ಯಾನ್ಸಲ್ ಮಾಡಲಾಗುತ್ತದೆ. ಅಷ್ಟೊಂದು ಜಾಗೃತೆ ಮತ್ತು ಭದ್ರತೆ ಇಲ್ಲಿರುತ್ತೆ. ಕೇವಲ ಬಾರ್ಕೋಡ್ ಮಾತ್ರವಲ್ಲದೆ ನಕಲಿ ಟಿಕೆಟ್ಗಳನ್ನು ತಡೆಯಲು ಕೇರಳ ಲಾಟರಿ ಇಲಾಖೆ ಕೆಲವು ರಹಸ್ಯ ತಂತ್ರಗಳನ್ನು ಬಳಸುತ್ತದೆ. ಮೈಕ್ರೋ ಪ್ರಿಂಟಿಂಗ್, ಬರಿಗಣಿಗೆ ಕಾಣದ ಸಣ್ಣ ಅಕ್ಷರಗಳ ಮುದ್ರಣ. ವಾಟರ್ ಮಾರ್ಕ್ಸ್, ಬೆಳಕಿಗೆ ಹಿಡಿದು ನೋಡಿದಾಗ ಮಾತ್ರ ಕಾಣಿಸುವ ಕೇರಳ ಸರ್ಕಾರದ ಲಾಂಛನ. ಫ್ಲೂರಸೆಂಟಿಂಗ್, UV ಬೆಳಕಿನಲ್ಲಿ ಮಾತ್ರ ಹೊಳೆಯುವ ವಿಶೇಷ ಶಾಯಿ. ಚೆಕಿಂಗ್ ಮುಗಿದ ನಂತರ ಈ ಟಿಕೆಟ್ಗಳನ್ನು ಕೇರಳದಾದ್ಯಂತ ಇರುವ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಸುರಕ್ಷಿತವಾಗಿ ಸಪ್ಲೈ ಮಾಡಲಾಗುತ್ತದೆ. ಅಲ್ಲಿಂದ ಅಧಿಕೃತ ಏಜೆಂಟ್ಗಳ ಮೂಲಕ ನಿಮ್ಮ ಕೈ ಸೇರುತ್ತದೆ. ಇನ್ನು ಡ್ರಾ ಎಲ್ಲಿ ನಡೆಯುತ್ತೆ ಗೊತ್ತಾ? ಕೇರಳ ರಾಜಧಾನಿ ತಿರುವನಂತಪುರಂನ ಗೋರ್ಕಿ ಭವನದಂತಹ ಪ್ರಮುಖ ಸ್ಥಳಗಳಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲೇ ಡ್ರಾ ನಡೆಸಲಾಗುತ್ತದೆ. ಮತ್ತೊಂದು ವಿಷಯ ಏನೆಂದರೆ, ಕೇರಳದಲ್ಲಿ ನೀವು ದಿನಕ್ಕೆ ಎಷ್ಟು ಲಾಟರಿ ಟಿಕೆಟ್ ಪ್ರಿಂಟ್ ಆಗಬಹುದಂತ ಗೆಸ್ ಮಾಡ್ತೀರಾ? 1 ಲಕ್ಷ, 10 ಲಕ್ಷ? ನೋವೇ, ಚಾನ್ಸೇ ಇಲ್ಲ. ನಂಬೋಕೆ ಕಷ್ಟ ಆದರೂ ಇದು ನಿಜ. ನಮ್ಮ ಪಕ್ಕದ ಕೇರಳದಲ್ಲಿ ಪ್ರತಿದಿನ ಬರೋಬ್ಬರಿ 1.8 ಕೋಟಿ ಲಾಟರಿ ಟಿಕೆಟ್ಗಳು ಪ್ರಿಂಟ್ ಆಗುತ್ತವೆ. ಅಂದರೆ ಎವ್ರಿ ಸಿಂಗಲ್ ಡೇ 18 ಮಿಲಿಯನ್ ಚಾನ್ಸಸ್. ಏನಿದು ಕೇರಳ ಲಾಟರಿ ಮ್ಯಾಜಿಕ್? ಯಾಕೆ ಇಷ್ಟೊಂದು ಕ್ರೇಜ್? ಬನ್ನಿ ನೋಡೋಣ. 2026ರ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಕೇರಳ ಸರ್ಕಾರ ದಿನಕ್ಕೆ 1.8 ಕೋಟಿ ಟಿಕೆಟ್ಗಳನ್ನು ಮಾರ್ಕೆಟಿಗೆ ಬಿಡ್ತಿದೆ. ಇಮ್ಯಾಜಿನ್ ಮಾಡಿ, ಇದು ಜಸ್ಟ್ ನಾರ್ಮಲ್ ದಿನದ ಲೆಕ್ಕ. ಇನ್ನು ಓಣಂ ಅಥವಾ ಕ್ರಿಸ್ಮಸ್ ಬಂಪರ್ ಬಂದರೆ ಈ ನಂಬರ್ ಎಲ್ಲಿಗೆ ಹೋಗಬಹುದಂತ ನೀವೇ ಯೋಚನೆ ಮಾಡಿ. ಇದು ಇಂಡಿಯಾದಲ್ಲೇ ಅತಿ ದೊಡ್ಡ ಗೌರ್ಮೆಂಟ್ ರನ್ ಲಾಟರಿ ಸಿಸ್ಟಮ್. ಇಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗೆ ಜಾಗನೇ ಇಲ್ಲ. ಫುಲ್ ಕಂಟ್ರೋಲ್ ಸರ್ಕಾರದೇ. ಕೇರಳದಲ್ಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಲಾಟ್ರಿ ಮೇಲೆ ಮಾಡೋ ಖರ್ಚು ಇಂಡಿಯಾದಲ್ಲೇ ಹೈಯೆಸ್ಟ್. ಸಣ್ಣ ಕೂಲಿ ಕಾರ್ಮಿಕನಿಂದ ಹಿಡಿದು ದೊಡ್ಡ ಬಿಸ್ನೆಸ್ ಮ್ಯಾನ್ವರೆಗೂ ಎಲ್ಲರಿಗೂ ಆ ಒಂದು ನಂಬರ್ ಮೇಲೆ ನಂಬಿಕೆ.
ಇವತ್ತು ನನ್ನ ಲಕ್ ಚೇಂಜ್ ಆಗುತ್ತೆ ಅನ್ನೋ ಆ ಸಣ್ಣ ಹೋಪ್ ಇದೆಯಲ್ಲ, ಅದೇ ಈ 1.8 ಕೋಟಿ ಟಿಕೆಟ್ ಸೇಲ್ ಆಗೋಕ್ಕೆ ಸೀಕ್ರೆಟ್. ದ ಆಡ್ಸ್ ಫ್ಯಾಕ್ಟರ್. ಜನರಿಗೆ ಯಾವಾಗಲೂ ಕುತೂಹಲವಿರುವುದು ಗೆಲ್ಲೋ ಚಾನ್ಸ್ ಎಷ್ಟಿದೆ ಎಂದು. 1.8 ಕೋಟಿ ಟಿಕೆಟ್ಗಳಲ್ಲಿ ನಿಮ್ಮ ಒಂದು ಟಿಕೆಟ್ಗೆ ಜಾಕ್ಪಾಟ್ ಸಿಗುವ ಚಾನ್ಸ್ ಎಷ್ಟು ಕಡಿಮೆ ಅಂದರೆ ಮಿಂಚು ಹೊಡಿಸಿಕೊಳ್ಳುವ ಸಂಭವಕ್ಕಿಂತಲೂ ಕಡಿಮೆ. ಪಕ್ಕದ ಕರ್ನಾಟಕದಲ್ಲಿ ಲಾಟರಿ ನಿಷೇಧವಾಗಿದ್ದರೋ ಕೇರಳದಲ್ಲಿ ಇದು ಹೇಗೆ ಇಷ್ಟು ಯಶಸ್ವಿಯಾಗಿ ನಡೆಯುತ್ತಿದೆ? ಯಾಕೆಂದ್ರೆ ಇದು ಕಂಪ್ಲೀಟ್ ಆಗಿ ಸರಕಾರದ ಉಸ್ತುವಾರಿಯಲ್ಲಿ ಪಾರದರ್ಶಕವಾಗಿ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಕೇವಲ ಒಂದು ಕಾಗದ ಅಂತ ಭಾವಿಸುವ ಲಾಟರಿ ಟಿಕೆಟ್ ಹಿಂದೆ ಇಷ್ಟೊಂದು ದೊಡ್ಡ ಪ್ರಕ್ರಿಯೆ ಇದೆ. ಸರಕಾರದ CAPT ಸಂಸ್ಥೆ ಅತ್ಯಂತ ಪಾರದರ್ಶಕವಾಗಿ ಈ ಕೆಲಸ ಮಾಡೋದ್ರಿಂದಲೇ ಕೇರಳ ಲಾಟರಿ ಮೇಲೆ ಜನರಿಗೆ ಇಷ್ಟೊಂದು ನಂಬಿಕೆ. ನಿಮಗೇನಾದರೂ ಲಾಟರಿಯಲ್ಲಿ ದೊಡ್ಡ ಮೊತ್ತ ಗೆದ್ದ ಅನುಭವ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.